ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ದಿನದ ಬ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇದೇನು ದೇವ ಥರ ಒಬ್ಬಳೇ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಬಾಸು ಕೂಡ ಇಲ್ಲೇ ಇದ್ದಾರೆ ನೋಡಿ. ನನ್ನ ಲೈಫಲ್ಲಿ ಮಾಡಲೇಬಾರ್ದು ಅಂತ ಅಂದ್ಕೊಂಡಿರೋ ಕೆಲಸನ ಶುರು ಮಾಡಿದ್ದೀನಿ. ಅದೇನು ಅಂತ ಮುಂದೆ ಹೇಳ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಬೆಳಗಿನ ವ್ಯೂಸ್ನ ಫಸ್ಟು ನೋಡ್ಕೊಂಡು ಬನ್ನಿ. ಸನ್ರೈಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರು ಮಂಡ್ಯಕ್ಕೆ ಬನ್ನಿ, ಬೇರೆ ಎಲ್ಲೂ ಹೋಗಬೇಡಿ. ಇದೇನು ಸುತ್ತಮುತ್ತ ಗದ್ದೆಗಳೆಲ್ಲ ತೋರಿಸ್ಬಿಟ್ಟು ವ್ಯೂಸ್ ನೋಡಿ ಅಂತ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಕನ್ಫ್ಯೂಸ್ ಆಗಬೇಡಿ. ನಮ್ಮ ಮನೆಯಿಂದ ಈ ಪ್ಲೇಸ್ಗೆ ಎಕ್ಸಾಕ್ಟ್ 3 ಕಿಲೋಮೀಟ್ರ್ ಇದೆ. ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಮುಂದೆ ಹೇಳ್ತೀನಿ ನೋಡಿ. ನಿನ್ಸೇ ಬಿಡ್ತದೆ ಹಿಂಗೆ, ಅಷ್ಟೊತ್ತಿಂದ ಆಯ್ತಿರೋದು ಹಿಂಗೆ. ಬಂದಿದ್ದ ಕೆಲಸ ಮುಗೀತು, ಈಗ ವಾಪಸ್ ಹೋಗ್ತಿದ್ದೀವಿ. ಯಾಕೆ ಇಲ್ಲಿ ಓಡಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಹೇಳಿದ್ನಲ್ವ, ಮಾಡಲೇಬಾರ್ದು ಅಂತ ಅಂದ್ಕೊಂಡಿರೋ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಫಸ್ಟು ನಮ್ಮ ಮನೇಲಿ ಒಂದು ಚಿಕ್ಕ ಕತೆ ಹೇಳ್ತಾರೆ, ಅದನ್ನು ಕೇಳ್ಕೊಂಡು ಬನ್ನಿ. ಫಸ್ಟು ಇಲ್ಲೆಲ್ಲ ಗಣಪತಿ ಬಿಡ್ತಾ ಇದ್ದೋ. ನಾವು ಚಿಕ್ಕ ಹುಡುಗರಿದ್ದಾಗ ಗಣಪತಿ ಬಿಡ್ತಾ ಇದ್ದೋ. ಈಗೆಲ್ಲ ಫುಲ್ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ. ಎಲ್ಲ ಫುಲ್ ಗಲೀಜು ಮಾಡಿದ್ದಾರೆ. ಗಣಪತಿ ಬಿಟ್ಬಿಟ್ಟು ನಾವು ಇಲ್ಲಿ ರೋಡ್ ಸೈಡಲ್ಲಿ ಕುಂತ್ಕೊಂಡು ಎಲ್ಲ ಪ್ರಸಾದ ತಿನ್ಕೊಂಡು ಹುಡುಗರೆಲ್ಲ ಆಮೇಲೆ ಹೋಗ್ತಾಯಿದ್ದೋ. ಕತೆ ಕೇಳಿದ್ರಾ? ಚೆನ್ನಾಗಿತ್ತಾ? ಸಿಂಪಲ್ಲಾಗಿ ಹೇಳ್ಬಿಟ್ರಲ್ವಾ? ಆ ಪ್ಲೇಸ್ ಯಾವುದು ಅಂತಂದರೆ ನಮ್ಮೂರಿನ ಹೆಬ್ಬಾಳ. ಅದು ಫುಲ್ಲು ತುಂಬಿದ ಕೊಳ ಅಂತಾರಲ್ಲ, ಆ ಥರ ನೀರಿದ್ದಿದ್ದು. ಇವಾಗ ಈ ಸ್ಟೇಜಿಗೆ ಬಂದೈತೆ. ಅಲ್ಲಿ ಎಷ್ಟು ಗಲೀಜು ಮಾಡಿ ಇಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ಮೋರಿನ ಇಲ್ಲ ಕೆರೆನ ಅನ್ನೋದೇ ಗೊತ್ತಾಗಲ್ಲ. ಆದಷ್ಟು ಕ್ಲೀನ್ ಮಾಡಿಸಿದ್ರೆ ಬೆಟರು. ಏನು ಮಾಡ್ತಾರೋ ಗೊತ್ತಿಲ್ಲ. ಹಂಗೆ ಬರ್ತಾ ಸನ್ರೈಸ್ ಆಯ್ತಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಮನೆಗೆ ಬರೋ ಅಷ್ಟರಲ್ಲಿ 6:30 ಆಯಿತು. ನಾವು ಹೋಗಿದ್ದು ಬೆಳಗಿನ ಜಾವ 5 ಗಂಟೆಯಲ್ಲಿ. ಬರೋದು 6:30 ಆಗೋಯ್ತು, ಲೇಟ್ ಆಗೋಯ್ತು ಅಂದ್ಬಿಟ್ಟು ಸಿಂಪಲ್ಲಾಗೆ ತಿಂಡಿಗೆ ಪೊಂಗಲ್ ಮಾಡ್ತಾಯಿದ್ದೀನಿ. ಮತ್ತು ಹೆಸ್ರುಬೇಳೆನ ಫ್ರೈ ಮಾಡಿಕೊಂಡು ಅಕ್ಕಿ ಜೊತೆ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಹಾಕಿ ಕೂಗಿಸ್ಕೊಂಡಿದ್ದೀನಿ ಒಂದು 3-4 ವಿಷಲು. ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಮೆಣಸು ಸ್ವಲ್ಪ ಒಂದು 2-3 ಸ್ಪೂನ್ ಅಷ್ಟು ಹಾಕು. ಅಂದರೆ ಸ್ಪೂನನ್ನು ದೊಡ್ಡ ಸ್ಪೂನಲ್ಲೆಲ್ಲ ಹಾಕಲ್ಲ ನೋಡಿ, ಈ ಥರ ಚಿಕ್ಕ ಸ್ಪೂನೆಲ್ಲ ನಾನು ಹಾಕೋದು. ಇದಕ್ಕೆ ಸ್ವಲ್ಪ ಇಂಗು, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋ ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಹಸಿವಾಗುತ್ತೆ, ನಿಮಗೂ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಆವಾಗಲೇ ಹೆಸರುಬೇಳೆ ಮತ್ತು ಅಕ್ಕಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಇದನ್ನು ಆವಾಗಲೇ ಬೇಯಿಸಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸರುಬೇಳೆಗೆ ಇದನ್ನು ಸೇರಿಸ್ಬೇಕು. ಹೆಸರುಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ ಸಾಫ್ಟ್ ಆಗಬೇಕು. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ 1 ಲೋಟ ಅಷ್ಟು ಬಿಸಿನೀರು ಆ್ಯಡ್ ಮಾಡ್ತಾಯಿದ್ದೀನಿ. ತಣ್ಣೀರನ್ನ ಹಾಕೋಕ್ಕೆ ಹೋಗಬೇಡಿ, ಬಿಸಿನೀರು ಹಾಕ್ಕೊಳ್ಳಿ. ಆವಾಗಲೇ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಅದಕ್ಕೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚಟ್ನಿ ಜೊತೆ, ಮೊಸರು ಬಜ್ಜಿ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು. ಇಷ್ಟೇ, ಪೊಂಗಲ್ ಬೇಗ ರೆಡಿ ಆಗಿಬಿಡುತ್ತೆ. ನೆನ್ನೆನೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದರ ನೆಕ್ಸ್ಟ್ ಡೇ ಇದು, ಅಂದರೆ ಬುಧವಾರ. ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಎಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ದೇವ್ರ ಮನೆ ಕೆಲಸ ಇತ್ತು. ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ಗುರುವಾರ ಚಾಮುಂಡೇಶ್ವರಿ ತಾಯಿದು ವರ್ಧಂತಿ, ಅಂದರೆ ಅಮ್ಮನವ್ರದ್ದು ಹುಟ್ಟಿದಬ್ಬ ಇರುತ್ತೆ. ನಮ್ಮನೆ ದೇವರು ಚಾಮುಂಡೇಶ್ವರಿ ಆಗಿರೋದ್ರಿಂದ ನಮ್ಮನೇಲಿ ವಾರ ಒಪ್ಪತ್ತೆಲ್ಲ ಮಾಡಬೇಕು. ಅದಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಅದಕ್ಕೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ.
ಅದನ್ನೆಲ್ಲ ಏನು ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ಅದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ಅದಕ್ಕೆ ತೋರಿಸಿಲ್ಲ. ಸ್ವಲ್ಪ ದೇವ್ರ ಮನೆಯಲ್ಲಿ ಚೇಂಜಸ್ ಮಾಡಿದ್ದೀನಿ, ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಮನೆಗೆ ಹೊಸ ಕಳಶನ ತಂದಿದ್ದೀವಿ. ಅದು ಯಾವುದು ಅಂತಂದರೆ ಕುಬೇರನ ಕಳಶ ಅಂತ ಹೇಳ್ತಾರಂತೆ ಇದಕ್ಕೆ. ಕುಬೇರನ ಕಳಶನ ಮನೇಲಿ ಇಡೋದ್ರಿಂದ ಮನೇಲಿ ಶಾಂತಿ ನೆಮ್ಮದಿ ಸದಾ ಇರುತ್ತೆ. ಹಾಗೆ ಅಷ್ಟಲಕ್ಷ್ಮಿಯರು ಕೂಡ ಕುಬೇರನ ಕಳಶದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಕಳಶನ ಕೂರ್ಸೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ದೆ. ಕುಬೇರನ ಕಳಶನ ತೋರಿಸ್ತೀನಿ ನೋಡಿ ಇವಾಗ. ನೋಡಿ ಇದೇ ಥರ ಇರುತ್ತೆ ಕುಬೇರನ ಕಳಶ. ಕಳಶ ಎಲ್ಲ ರೆಡಿ ಮಾಡಿಕೊಂಡು ಎಲೆ ಮಾತ್ರ ಹಾಕಿದ್ದೆ, ಕಾಯಿ ಕೂರಿಸಿರ್ಲಿಲ್ಲ. ಆದರೂ ಮಾರನೇ ದಿನ ಕಾಯಿ ಕೂರಿಸ್ಕೊಂಡು ಪೂಜೆ ಮಾಡಿಕೊಂಡೆ, ಅಂದರೆ ಗುರುವಾರ. ದೇವ್ರ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ ಅಲ್ವಾ, ನಾನು ಮಾಡಲೇಬಾರ್ದು ಅಂತ ಅಂದ್ಕೊಂಡಿರೋ ಕೆಲಸನ ಮಾಡ್ತಿದ್ದೀನಿ ಅಂತ. ಅದ್ಯಾವುದು ಅಂತಂದರೆ ಡಯೆಟು. ಯಪ್ಪ, ಡಯೆಟ್ ನಿಜವಾಗ್ಲೂ ಡಯೆಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಬೇಕು, ಇಷ್ಟ ಆಗಿರೋ ತಿಂಡಿಗಳೆಲ್ಲ ಬಿಡಬೇಕು. ದೇವ್ರೇ ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು, ಆದರೆ ಈ ಡಯೆಟ್ ಮಾಡೋದಂತೂ ಇಷ್ಟ ಇಲ್ಲ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಬೋದು, ಬಟ್ ವಾಕಿಂಗ್ ಹೋಗೋಕ್ಕಂತೂ ಇಷ್ಟ ಆಗಲ್ಲ. ನಂತರ ಎಷ್ಟೊಂದು ಜನ ಸಫರ್ ಪಡ್ತಿರ್ತೀರ, ಅವರೆಲ್ಲ ಕಮೆಂಟ್ ಮಾಡಿ ತಪ್ತೇನೆ. ನಾರ್ಮಲಾಗಿ 5 ಗಂಟೆ 4 ಗಂಟೆ 3 ಗಂಟೆಗೆ ಎದ್ದು ನಾನು ಪೂಜೆ ಎಲ್ಲ ಮಾಡಿದ್ದೀನಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗಬೇಕು ಅಂತಂದರೆ ನನಗಾಗಲ್ಲ. ನಾನೇನು ಜಾಸ್ತಿ ಫುಡ್ಡಿ ಏನಲ್ಲ, ಬಟ್ ಆದ್ರೂ ಇಷ್ಟಪಟ್ಟು ತಿಂಡಿಗಳನ್ನ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ನಂಗೆ ಡಯೆಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮಾಡಿದ್ದೀನಿ, ಎಷ್ಟೋ ಸರಿ ಮಾಡಿದ್ದೀನಿ, 3-4 ಡೇಸ್ ಮಾಡಿದ್ದೀನಿ, ಗಿವ್ ಅಪ್ ಮಾಡಿಬಿಟ್ಟಿದ್ದೀನಿ. ಕೊನೆವರೆಗೂ ನಾನು ಮಾಡೇ ಇಲ್ಲ. ಈ ಸರಿನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದು ಗೊತ್ತಿಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಅಂತ. ಡಯೆಟ್ ಅಂದರೆ ನಾನು ಪ್ರಾಪರಾಗಿ ಡಯೆಟ್ ಮಾಡ್ತಾಯಿಲ್ಲ, ಹಂಗಂತ ಯಾರು ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಡಯೆಟ್ನ. ಇನ್ನೂ ಡೀಟೇಲಾಗಿ ಹೇಳಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲ ಇದರಲ್ಲಿ ಹೇಳ್ಬಿಟ್ರೆ ನೀವು ಮತ್ತೆ ನನ್ನ ವೀಡಿಯೋಸ್ ನೋಡೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.